ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಇಲ್ಲಿ ಈಶ್ವರಿ ಮತ್ತು ಈಶ್ವರಿ ಮಗ ಇಬ್ಬರು ಸೇರಿಕೊಂಡು ನಾಟಕ ಆಡಿರ್ತಾರೆ. ಈ ನಾಟಕಕ್ಕೆ ಇವತ್ತು ಫುಲ್ ಸ್ಟಾಪ್ ಹಾಕಬೇಕು ಅಂತಲೇ ಭದ್ರಾ ಕರೆಕ್ಟಾಗಿ ಎವಿಡೆನ್ಸ್ ತೊಗೊಂಡು ಬಂದಿದ್ದಾನೆ. ಹಾಗಾಗಿ ಈ ಟೈಮಿಗೆ ಕರೆಕ್ಟಾಗಿ ಬಂದು ಇಲ್ಲಿ ಅವ್ರನ್ನ ಹಿಡ್ದಾಕಿದ್ದಾನೆ. ಹೇಗೆ ಅಂತ ಅಂದರೆ ಮುತ್ಕ ಮತ್ತು ಮುತ್ಕನ ಮಗಳು ಇಬ್ಬರನ್ನೂ ಕರ್ಕೊಂಡೇ ಬಂದಿದ್ದಾನೆ ಜೊತೆಗೇ. ಇಲ್ಲಿ ಎರಡು ಏನೇ ಮಾಡಿದ್ರೂ ಒಪ್ಕೊತಾ ಇರಲಿಲ್ಲ. ಒಪ್ಕೊಂತಿಲ್ವಲ್ಲ ಅಂತೇಳ್ಬಿಟ್ಟು ಎರಡು ಹುಳನ ಬಿಡ್ತಾನೆ. ಮಗನಿಗೊಂದು ಅಮ್ಮಂಗೊಂದು ಎರಡು ಹುಳ ಬಿಟ್ಟ ತಕ್ಷಣ ಹುಳ ಕಚ್ಚಿಬಿಡ್ತವೆ. ಆಮೇಲೆ ಇವರು ಬಡ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಅಯ್ಯೋ ನಾವು ಸತ್ತೋಗ್ತೀವಿ, ಹಂಗಾಗ್ತೀವಿ ಹಿಂಗಾಗ್ತೀವಿ ಅಂತ. ಸಾವಿತ್ರಿ ಕೂಡ ಗಾಬರಿ ಆಗ್ತಿರ್ತಾಳೆ. ಎಲ್ಲರೂ ಗಾಬರಿ ಆಗ್ತಿರ್ತಾರೆ. ಮನೆಯವರೆಲ್ಲ ಗಾಬರಿ ಆಗ್ತಿರ್ತಾರೆ. ಏನಾಗುತ್ತೋ ಏನೋ, ಉಳಿತಾರೋ ಇಲ್ವೋ ಅಂತೇಳ್ಬಿಟ್ಟು ಔಷಧಿ ಕೊಡ್ದು ಹೋದ್ರೆ ಅಂತ. ಇಲ್ಲಿ ಮಗನಿಗೂ ಕಚ್ಚಿರುತ್ತೆ, ಅಮ್ಮಂಗೂ ಕಚ್ಚಿರುತ್ತೆ. ಶಿವರಾಮೇಗೌಡ ನೋಡ್ತಾ ಇರ್ತಾನೆ. ಎಷ್ಟು ಕೇಳಿದ್ರೂ ಬಾಯಿ ಬಿಡ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಭದ್ರನ ಮಾತನ್ನು ನಂಬ್ತಾ ಇರಲಿಲ್ಲ ಆವಾಗ ಯಾರುವ. ಶಿವರಾಮೇಗೌಡನು, ಭದ್ರಾ ನೀನು ಹೇಳೋದನ್ನೆಲ್ಲ ನಂಬೋಕ್ಕಾಗಲ್ಲ ಕಣೋ, ಪ್ರೂಫ್ ಇಲ್ದಲೆ ಹೆಂಗೋ ನಂಬೋಕ್ಕಾಗುತ್ತೆ, ಅದೆಲ್ಲ ಸುಳ್ಳಾಗಿರ್ಬೋದು ಅಂತ ಹೇಳಿರ್ತಾನೆ. ಅದಕ್ಕೆ ಅವನೇನು ಮಾಡ್ತಾನೆ, ಎಲ್ಲ ಎವಿಡೆನ್ಸನ್ನು ಕರೆಕ್ಟಾಗಿ ಕರ್ಕೊಂಡು ಬಂದಿರ್ತಾನೆ. ಈ ಬಾಯೇ ಬಿಟ್ಟಿರಲ್ಲ. ಕೊನೆಗೆ ಹೇಳ್ತಾಳೆ ಈಶ್ವರಿ, ಉರಿ ತಡಿನಾರ್ದೇ ಆಮೇಲೆ ಹೇಳ್ತಾಳೆ, ಹೌದು ಇದನ್ನು ತಂದಿದ್ದು ಸುಭಾಷ್ ಅಲ್ಲ, ವಿದ್ಯೆ ತಂದಿದ್ದು. ಸುಭಾಷ್ ವಿದ್ಯೆನ ತಲೆಗೆ ಹೊಡೆದು ಅದನ್ನು ಕಿತ್ಕೊಂಡು ಬಂದಿದ್ದಾನೆ, ಕಿತ್ಕೊಂಡ್ಬಂದು ನಮಗೆಲ್ಲ ಕೊಟ್ಟಿದ್ದಾನೆ ಅಂತ. ಮತ್ತು ಇದನ್ನು ಫಸ್ಟೇ ಯಾಕೆ ಹೇಳಲಿಲ್ಲ ಅಂತಂದರೆ, ಹೇಳಲಿಲ್ಲ ಫಸ್ಟು ಅಂತ ಅಂತಾಳೆ. ಆವಾಗ ಭಾಳ ಬೇಜಾರಾಗುತ್ತೆ. ಆಮೇಲೆ ಹುಳಿಗೆ ಔಷಧಿ ಕೊಡಿ ಅಂತ ಬಡ್ಕೊತಾಳೆ. ಉಳಿಸಿ ನಮ್ಮನ್ನು ಔಷಧಿ ಕೊಡಿ ಅಂತ. ಆಗ ಆ ಮುತ್ಕ ಬಂದು ಹೇಳ್ತಾನೆ, ಇದು ಔಷಧಿ ಕೊಡೋ ಅಂಥದ್ದೇ ಹುಳ ಏನಲ್ಲ, ರಾಕ್ಷಸ ಹುಳ ಅಲ್ಲ ಇದು ಜೀರುಂಡೆ, ರಾಕ್ಷಸ ಥರದ್ದೇ ಜೀರುಂಡೆ. ಅದು ಕಚ್ಚಿದ್ರೆ ಒಂದು 24 ಗಂಟೆ ಇರುತ್ತೆ ಅಷ್ಟೇ. ಆಮೇಲೆ ಅದು ಒಂಚೂರು ಕಚ್ಚಿರೋ ಹತ್ರ ಸುಣ್ಣ ಹಾಕಿದ್ರೆ ಹೊರ್ಟೋಗುತ್ತೆ ಅಂತ. ಇಲ್ಲಿ ವಿದ್ಯೆಂಗೆ ಯಾವ ಥರ ತಲೆಗೆ ಹೊಡೆದ ಅನ್ನೋದನ್ನು ಫ್ಲಾಶ್ಬ್ಯಾಕಿಗೆ ಹೋಗಿ ನೆನ್ಕೋತಾ ಇರೋದು. ಹಾಗೆ ಅವಳು ತಂದಂಥ ಮದ್ದನ್ನು ಇವನು ಕಿತ್ಕೊಂಡು ಹೋಗೋದು. ಇದನ್ನು ವಿದ್ಯಾ ನೆನ್ಕೋತಾ ಇದ್ದಾಳೆ. ಹಿಂಗೆ ಮಾಡ್ದ ಅಲ್ವ ಇವನು ಸುಭಾಷ್ ಅಂತೇಳ್ಬಿಟ್ಟು. ಸುಭಾಷ ಯಾಕೋ ಹಿಂಗೆಲ್ಲ ಮಾಡಿದೆ ಅಂತ ಚಿತ್ರ ಮರುಗ್ತಾ ಇದ್ದಾಳೆ. ಅವಳಿಗೂ ಎಲ್ಲ ಗೊತ್ತಿರೋದು ನಾಟಕ ಆಡ್ತಾಳೆ. ಮೋನ ಅಂತೂ ತಬ್ಬಿಬ್ಬಾಗಿ ಕಣ್ಬಿಟ್ಟಂಗೆ ನೋಡ್ತಾ ಇದ್ದಾಳೆ. ಇಷ್ಟೆಲ್ಲ ಮಾಡ್ತಾರೆ ಇವರು, ಯಪ್ಪ ರಾಮ ಅಂದ್ಕೊಂಡು ಎಲ್ಲರಿಗೂ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಆದರೆ ಇವರು ಇನ್ನೆಂಥ ಕ್ರಿಮಿನಲ್ಗಳಿರಬೇಡ. ಅಯ್ಯೋ ರಾಮ, ಏನು ನನ್ನ ಬದುಕಿಸಿ ಅಂತ ಬಡ್ಕತ್ತಾಳೆ ಹಾಕ್ಕೊಂಡು, ಎಲ್ಲಿ ಸತ್ತೋಗ್ಬಿಡ್ತೀನೋ ನಾನು ಅಂತೇಳ್ಬಿಟ್ಟು. ಹಾಗೆ ಈಶ್ವರಿಗೂ ಮತ್ತು ಅವಳು ಮಗನಿಗೂ ಚೆನ್ನಾಗಿ ಪಾಠ ಕಲಿಸಿದ್ರು. ಅವಳು ತಪ್ಪು ಒಪ್ಕೊಳ್ಳೋವರೆಗೂ ಬಿಡಲೇ ಇಲ್ಲ. ಒಪ್ಕೊಂಡಾದ್ಮೇಲೆ ಬಿಟ್ಟಿದ್ದು. ಆದರೂ ಕೂಡ ಅವಳನ್ನು ಹೊಡೆದೇ ಹಾಕ್ತೀವಿ ಅಂತ ಇಬ್ಬರನ್ನೂ ಅಮ್ಮ ಮಗನ ಹೊರಟಿದ್ದಾಗ ಶಿವರಾಮೇಗೌಡ, ಬಿಡೋ ಹೋಗಲಿ ಭದ್ರಾ, ಇಂಥವಕ್ಕೆ ಎಷ್ಟಂದರೂ ಅಷ್ಟೇ, ಅದೇನು ಬೇರೆ ಜನ ಎಲ್ಲ ಉಳಿಸ್ತೀಯ, ಇವಕ್ಕೂ ಒಂಚೂರು ಮದ್ದು ಕೊಟ್ಟು ಉಳಿಸೋತ್ಲಾಗಿ ಅಂತ ಹೇಳ್ತಾನೆ. ಅದಕ್ಕೆ ಶಿವರಾಮೇಗೌಡ ಹಂಗಂದಾಗ ಮುಖ ನೋಡ್ತಾ ಸುಮ್ಮನೆ ಇರ್ತಾನೆ ಭದ್ರಾ. ವಿದ್ಯೆ ಅಂತೂ ಮಾತೇ ಆಡಲ್ಲ. ಭದ್ರಾ ಸುಮ್ಮನೆ ಇರ್ತಾನೆ. ಆಮೇಲೆ ಹೇಳ್ತಾನೆ ಭದ್ರಾ, ಇದು ವಿದ್ಯೆಂಗೆ ಈ ಇದೆಲ್ಲ ವಿದ್ಯೆಂಗೆ ಸೇರ್ಕೋಬೇಕು. ಯಾಕೆ ಅಂದರೆ ವಿದ್ಯೆ ಕಷ್ಟಪಟ್ಟು ತಂದಿದ್ದು, ಇವನು ಬೇಕು ಅಂತಲೇ ನಾಟಕ ಆಡಿದ್ದು. ಅದರಿಂದ ವಿದ್ಯೆಂಗೆ ಸಲ್ತಕ್ಕದ್ದು. ಏನೇ ಕ್ರೆಡಿಟ್ ಇದ್ದರೂ ಎಲ್ಲ ವಿದ್ಯೆಂಗೆ ಸೇರ್ತಕ್ಕದ್ದು ಅಪ್ಪಯ್ಯ. ವಿದ್ಯೆ ಕಷ್ಟಪಟ್ಟು ತಂದಿದ್ದು, ನನಗೂ ಆಗಲಿಲ್ಲ ತರಲಿಕ್ಕೆ, ಅವಳು ತಗೊಂಡು ಬಂದಿದ್ದಾಳೆ. ಬಸ್ರಿ ಅನ್ನೋದು ಕಾಣದೆ ಹೊಡೆದಿದ್ದಾನಲ್ಲ ಇವನು, ಎಂಥವ್ನಿರಬೇಡ ಅಂತೇಳ್ಬಿಟ್ಟು ತುಂಬ ನೊಂದ್ಕೋತಾನೆ. ಆವಾಗಂತೂ ಭಾಳ ಬೇಜಾರಾಗುತ್ತೆ. ಒಂದು ಹುಡುಗಿಗೆ ಆ ಥರ ಹೊಡೆದು ಅದನ್ನು ಕಿತ್ಕೊಬರೋ ಅಂಥದ್ದು ಏನಿರುತ್ತೆ. ಇವರೇ ಕಷ್ಟಪಟ್ಟು
ಹುಡುಕಿ ತಗೊಬಂದರೆ ಅದೊಂದು ರೀತಿ. ಅದು ಬಿಟ್ಟು ಯಾರೋ ಮಾಡಿದ್ದನ್ನು ತಂದುಬಿಟ್ಟು ತೋರಿಸ್ಕೊಂಡು ನಾನು ತಂದೆ ಅಂದ್ಕೊಂಡು ಒಳ್ಳೆ ಕಡೆ ಹೆಣ್ಣು ನೋಡಿಕೊಂಡು ಮದುವೆ ಮಾಡ್ಕೋತೀನಿ ಅನ್ನೋದು. ಅಪ್ಪ ಅಂತೂ ಕೆನ್ನೆಗೆ ಬಾರಿಸ್ತಾನೆ, ಸರಿ ಹೊಡಿತಾನೆ ಅಪ್ಪ, ಬಗ್ಗಿಸ್ಕೊಂಡು ಬೆನ್ನಿಗೆ ಗುದ್ದುತ್ತಾನೆ. ಸಿಟ್ಟು ಬಂದು, ಬಿಡಪ್ಪ ಹೊಡಿಬೇಡ, ಹೊಡಿಬಾರ್ದ, ಎಷ್ಟು ಮರ್ಯಾದೆ ಕಡಿತೀಯ ನೀನು ಅಂತೇಳ್ಬಿಟ್ಟು. ಆಮೇಲೆ ಬಿಡ್ರಿ ಅವನಿಗೆ ಹೊಡಿಬೇಡಿ ಬಿಡ್ರಿ ಅಂತ ಹೋಗ್ತಾಳೆ ಈಶ್ವರಿ. ಅವನ್ನ ಆ ಕಡೆ ತಳ್ಬಿಟ್ಟು ಈಶ್ವರಿ ಬರ್ತಾಳೆ. ಈಶ್ವರಿ ಬಿಡ್ತಾನೆ ಒಂದು ಕಪಾಲಿಗೆ ಸರಿಯಾಗಿ. ಆಗ ಈಶ್ವರಿ ಸುಮ್ಮನೆ ನಿಂತ್ಕೋತಾಳೆ. ಎಷ್ಟು ಅಂತ ತಡ್ಕೋತಾರೆ ಇವರ ಅಮ್ಮ. ಮಕ್ಕಳದು ಹಾವಳಿ ತಡೆಯೋದೇ ಕಷ್ಟ ಆಗ್ಬಿಟ್ಟಿದೆ. ಯಾವಾಗ ನೋಡಿದ್ರೂ ಬರೀ ಏನಾದರೂ ಒಂದು ಮನೆ ಹಾಳು ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಎಷ್ಟು ಅಂತ ತಡ್ಕೊಳಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ. ಮಗಳೂ ಸೇರ್ಕೋತಾಳೆ ಒಂದೊಂದ್ಸಲಿ ಸೇರ್ಕೊಂಡಿರಲ್ಲ ಅಷ್ಟೇ. ಹಂಗಾಗಿ ತುಂಬಾ ಕಾಟ ಕೊಡೋವಂಥ ಫ್ಯಾಮಿಲಿ ಇದು. ಎಷ್ಟು ಹೇಳಿದ್ರೂ ಕೇಳೋದು ಇಲ್ಲ, ಅರ್ಥನೂ ಆಗಲ್ಲ. ಇಲ್ಲಿ ಸುಭಾಷನ್ ಮದುವೆ ಆಗಬೇಕಾಗಿರೋ ಹುಡುಗಿ ಸುಮ್ಮನೆ ನೋಡ್ತಾ ಇದ್ದಾಳೆ. ನಾಳಿನ ಎಪಿಸೋಡಲ್ಲಿ ಹೆಚ್ಚು ಕಮ್ಮಿ ಇವಳು ಹೊರಟೋಗ್ತಾಳೆ ಅಂತ ಕಾಣುತ್ತೆ. ಒಂಥರ ಇರಿಟೇಷನ್ ಫ್ಯಾಮಿಲಿ ಇರಬೇಕು ಅನ್ನಂಗೆ. ಯಾವಾಗ ನೋಡಿದ್ರು ಜಗಳ, ರಂಪ, ಯುದ್ಧ ಅಂತ ಬರೀ ಇವೇ. ಆಗ ಅನ್ಕೋತಾಳೆ ಇದೇ ಇರಬೇಕು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.